ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶ್ವೇತಾ ಗುಬ್ಬಿಯಿಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಅಂತ ಅಂದರೆ ಇವತ್ತು ಶುಕ್ರವಾರ, ಸ್ವಲ್ಪ ನನಗೆ ಕ್ಲೀನಿಂಗ್ ಡೇ ಅಂತಲೇ ಹೇಳ್ಬೋದು. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಶನಿವಾರ ನಮ್ಮ ಮನೆಯಲ್ಲಿ ವಾರ ಇರೋದ್ರಿಂದ, ಜೊತೆಗೆ ಇವಾಗ ನೋಡಿ ನಮ್ಮ ಮನೆಯವರು ಹಾಯ್ ಮಾಡ್ತಿದ್ದಾರೆ. ನೀವು ಕೂಡ ಎಲ್ಲರೂ ಹಾಯ್ ಮಾಡಿ. ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸಿದ್ದೀನಿ. ಇವತ್ತು ರವಾ ಇಡ್ಲಿ ಮತ್ತು ಬಾಂಬೆ ಸಾಗು ಮಾಡಿದ್ದೀನಿ. ತಿಂಡಿ ಆಲ್ರೆಡಿ ರೆಡಿಯಾಗಿದೆ. ಇಡ್ಲಿ ಎಲ್ಲ ಸ್ವಲ್ಪ ತೆಗೆದಿಲ್ಲ. ರೋಹಿತ್ ಸ್ನಾನಕ್ಕೆ ಹೋಗಿದ್ದಾನೆ. ಬಂದ ತಕ್ಷಣ ಅವನಿಗೆ ಬಿಸಿ ಬಿಸಿ ಹಾಕ್ಕೊಡೋಣ ಅಂತ ಓಪನ್ ಮಾಡಿಲ್ಲ, ಹಾಗೆ ಇಟ್ಟಿದ್ದೀನಿ. ಸಾಗು ಕೂಡ ಆಗಿದೆ. ಬೆಳಗ್ಗೆ ನಾನು ಎದ್ದಿದ ತಕ್ಷಣ ಒಂದು ಗ್ಲಾಸು ತಣ್ಣೀರು ಅಥವಾ ಬಿಸಿನೀರು ಯಾವುದಾದ್ರೂ ಕುಡಿತೀನಿ. ನಂತರ ನಾನಿವಾಗ ಒಂದು ಡಿಟಾಕ್ಸ್ ಡ್ರಿಂಕ್ಸ್ನ ನಾನು ತೊಗೋತಾ ಇದ್ದೀನಿ. ಅಂತ ಅಂದರೆ 1 ಗ್ಲಾಸಷ್ಟು ಬಿಸಿ ನೀರು, ನಿಮ್ಗೆ ಆದರೆ ಬಿಸಿನೀರು ತೊಗೊಳ್ಳಿ, ಅಥವಾ ಜಿಂಜರ್ ಅಂದರೆ ಹಸಿ ಶುಂಠಿನ ಜಜ್ಜಿ ಕುದಿಸಿ ಅದಾದರೂ ತೊಗೋಬೋದು. ಜೊತೆಗೆ ನೀವು ಕಂಪಲ್ಸರಿ ನಮ್ಮ ಫ್ಯಾಟ್ ಬರ್ನ್ ಮಾಡಬೇಕು ಅಂತ ಅಂದರೆ ಚಿಯಾ ಸೀಡ್ಸು ಅಥವಾ ಸ್ತಬ್ಧ ಬೀಜನ ನೆನೆಸಿ ರಾತ್ರಿನೇ ಅಥವಾ 1 ಅವರ್ ಇರೋ ಮುಂಚೆನೇ ನೆನೆಸಿ ಮಿಕ್ಸ್ ಮಾಡಿ ಕುಡೀರಿ. ನಿಮಗೆ ಹೊಟ್ಟೆ ಫ್ಯಾಟು ಖಂಡಿತ ಅದರಲ್ಲಿ ಕಡಿಮೆ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಹೊಟ್ಟೆ ತುಂಬಾ ಕರಗುತ್ತೆ, ಫ್ಯಾಟ್ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಇವಾಗ ಸ್ವಲ್ಪ ರವೆ ಇಡ್ಲಿ ಡ್ರೈ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ನೀರು ಚಿಮ್ಕಿಸ್ಕೋತೀನಿ. ಇವಾಗ ಮನೆಯಲ್ಲೇ ಮಾಡ್ಕೊಂಡಿರುವಂತಹ ಅಂದರೆ ರವೆ ಇಡ್ಲಿ ಮಿಕ್ಸ್ ಅಲ್ಲ, ಯಾಕೆಂದರೆ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊತೀನಿ. ನಮ್ಮ ಮನೆಯವರು ಮಾಡೋದು ಸ್ವಲ್ಪಕ್ಕೆ ಯಾಕೆ ಅದೆಲ್ಲ ರೇಚಿಕೆ ಮಾಡ್ಕೊಂಡು ಕೂತ್ಕೋತೀಯ, ಟೈಮ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು MTR ರವೆ ಇಡ್ಲಿ ಮಿಕ್ಸ್ ತೊಗೊಂಬಂದಿದ್ರು. ಇನ್ಸ್ಟೆಂಟಾಗಿ ಫಾಸ್ಟಾಗಿ ಅದನ್ನೇ ಉಪಯೋಗಿಸಿ ಮೊಸರಿಂದ ಕಲಸಿ ಮಾಡಿರೋ ಅಂಥದ್ದು ತುಂಬ ಚೆನ್ನಾಗಿ ಬರುತ್ತೆ. ಮನೇಲಿ ಮಾಡಿದ್ರು ಪ್ರಿಪೇರ್ ಮಾಡಿಕೊಂಡ್ರು ಕೂಡ ನಾನು ಹೀಗೇ ಬರುತ್ತೆ ಇಡ್ಲಿ. ಸ್ವಲ್ಪ ಇವಾಗ ಸುಜಿತಕ್ಕೆ ಬೇರೆ ಸ್ಕೂಲ್ಗೆ ಹಾಕಿರೋದ್ರಿಂದ ಟೈಮ್ ಆಗುತ್ತೆ ಬೇಡ ಅಂತ ಹೇಳ್ಬಿಟ್ಟು ಇನ್ಸ್ಟೆಂಟ್ ರವೆನೇ ತೊಗೊಂಬಂದಿದ್ರು. ರವಾನ ಅದರಲ್ಲೇ ಮಾಡಿದ್ದೀನಿ. ನೋಡಿ ತೋರಿಸಿ ನಿಮಗೆ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತ. ನಿಮಗೆ ಹೋಟೆಲ್ನಲ್ಲಿ ತಿಂದಷ್ಟೇ ಫೀಲ್ ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಕಾಂಬಿನೇಷನ್ನಾಗಿ ನಾನು ಬಾಂಬೆ ಸಾಗು ಅಥವಾ ಕಡಲೆ ಚಟ್ನಿ ಇದನ್ನೆಲ್ಲ ಮಾಡ್ಕೊತೀನಿ. ಇವಾಗ ಸ್ವಲ್ಪ ರೋಹಿತ್ಗೆ ಬಾಕ್ಸ್ಗೆ ಪ್ಯಾಕ್ ಮಾಡೋದ್ರಿಂದ ನಾನು ಸ್ವಲ್ಪ ಚಟ್ನಿಗಳನ್ನ ಅವಾಯ್ಡ್ ಮಾಡ್ತೀನಿ. ಆದಷ್ಟು ತರಕಾರಿ ಸಾಗುಗಳು ಮತ್ತು ಈಸಿಯಾಗಿ ಬೇಗ ಆಗೋವಂಥ ಸಾಗುಗಳನ್ನ ಮಾಡ್ಕೋತೀನಿ. ಒಂದು ಹೊಬ್ಬೆ ಬೇಯಿಸ್ಕೊಂಡ್ರೆ ಸಾಕು ನಮಗೆ. ಇದೇ ನಮಗೆ ಮಧ್ಯಾಹ್ನಕ್ಕೆ ಆಗೋಗುತ್ತೆ, ಅಷ್ಟು ಜಾಸ್ತಿ ಇರುತ್ತೆ. ನಾನಿವಾಗ ಮಾಡಿರೋದು ಅರ್ಧ kg ಒಂದು ಪೌಚಿಂದು ಮಾಡಿರೋದು. ಸ್ನೇಹಿತರೆ, ಬೆಳಗ್ಗಿನ ನಾನು ಡಿಟಾಕ್ಸ್ ಡ್ರಿಂಕ್ಸ್ನ ತೊಗೊಂಡಾದಮೇಲೆ ಆದಷ್ಟು ವೆಯ್ಟ್ ಲಾಸ್ ಮಾಡೋರು ಸ್ವಲ್ಪ ಜಾಸ್ತಿ ನೀರನ್ನ ಕುಡೀರಿ. 3ರಿಂದ 4 ಲೀಟ್ರ್ ನೀರು ಕುಡೀರಿ. ಅಷ್ಟು ನೀರನ್ನ ಕುಡಿಯೋದ್ರಿಂದ ನಮ್ಮ ಏಜಿಂಗ್ ಕೂಡ ನಮಗೆ ಕಾಣಿಸೋದಿಲ್ಲ, ಅದು ಕೂಡ ಅವಾಯ್ಡ್ ಆಗುತ್ತೆ. ನಮ್ಮ ಚರ್ಮ ಸುಕ್ಕಾಗೋದಕ್ಕೆ ಬಿಡೋದಿಲ್ಲ. ನೀರನ್ನು ಅಥವಾ ದ್ರವ ಪದಾರ್ಥನ ನಾವು ಜಾಸ್ತಿ ನಮ್ಮ ದೇಹಕ್ಕೆ ತಗೊಳ್ಳೋದ್ರಿಂದ ನಮ್ಮ ಮುಖದಲ್ಲಿ ಬರುವಂಥ ನೆರಿಗೆಗಳು, ಬಾಡಿನಲ್ಲಿ ಬರುವಂಥ ನೆರಿಗೆಗಳೆಲ್ಲ ಅವಾಯ್ಡ್ ಆಗುತ್ತೆ. ಇವಾಗ ರೋಹಿತ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ಬಾಂಬೆ ಸಾಗು ಎಷ್ಟು ಚೆನ್ನಾಗಾಗಿದೆ ಅಂತ. ನಮಸ್ತೆ, ಗುಡ್ ಮಾರ್ನಿಂಗ್. ಹಾಲು ಕುಡಿದ್ರ ಸುಬ್ಬಿ? ಹಾಂ ಇವಾಗ ಎಲ್ಲಿಗೆ ಹೋಗ್ತಿದ್ದೀರಾ? ಹೂವು ಬಿಡ್ಸಕ್ಕ? ಜೋಳ ಮರಿ ನೋಡಿ ನೋಡಿ ಎಷ್ಟೊಂದು ಹೂ ಬಿಟ್ಟಿದೆ. ಇರಮ್ಮ ನೋಡಿ, ನನ್ನ ಹಿಂದೆ ಇದೊಂದು ಪುಟ್ಟು ಬಾಲ. ನಾನು ಎಲ್ಲೇ ಹೋದರೂ ಕೂಡ ಬಂದ್ಬಿಡುತ್ತೆ. ಹೂ ಬಿಡಿಸೋದಕ್ಕೆ ಬಂದ್ಬಿಟ್ಟಿದ್ದಾನೆ. ಇವಾಗ ಒಳಗಡೆ ತಿಂಡಿ ಕೆಲಸ ಮುಗಿದಿದೆ. ಇವಾಗ ನನ್ನ ಮಾಮೂಲಿ ಡೈಲಿ ರೊಟೀನ್ ಹೂಗಳನ್ನ ಬಿಡಿಸ್ಕೊಳ್ಳೋದು ಪೂಜೆಗೆ. ಇವಾಗ ಎಲ್ಲ ಬಿಡಿಸ್ಕೊತಾ ಇದ್ದೀನಿ. ಸ್ವಲ್ಪ ಈ ಥರ ಮಗ್ಗು ಥರನೇ ಇದ್ದರೆ ಚೆನ್ನಾಗಿರುತ್ತಲ್ವ, ಹಾಗಾಗಿ ಬಿಡಿಸಿ ಇಟ್ಕೊಂಡ್ಬಿಡ್ತೀನಿ. ರೋಹಿತ್ ಹೋಗೋವರೆಗೂ ನಾನು ವರ್ಕೌಟ್ನ ಸ್ಟಾರ್ಟ್ ಮಾಡೋದಿಲ್ಲ, ಯಾಕೆಂದರೆ ಅವ್ನು ಕಳಿಸಿದ ಮೇಲೆ ಒಂಥರ ಸಮಾಧಾನ. ಹಾಗಾಗಿ ನೋಡಿ, ಬಕೆಟ್ನಲ್ಲಿ ನಮ್ಮ ಮನೆಯವರೊಂದು ಗಿಡ ತೊಗೊಂಬಂದಿದ್ರು, ಅದು ಬಕೆಟ್ಗೆ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಹೂ ಬಿಡ್ತಿದೆ ಅಂದರೆ ಡೈಲಿ 2-3 ಹೂ ಬಿಡ್ತಾ ಇದೆ. ಇವಾಗ ನೋಡಿ ಎಷ್ಟೊಂದು ಹೂಗಳು ಅರಳಿದೆ ಅಂತ. ನಾನು ಸುಮಾರು ಬಾರಿ ಹೇಳಿದ್ದೀನಿ, ಮಾರ್ಕೆಟಲ್ಲಿ ತರೋ ಹೂಗಳಿಗಿಂತ ನಮ್ಮ ಗಾರ್ಡನಲ್ಲಿ ನಾವು ಬೆಳೆದಿರೋ ಅಂಥ ಹೂಗಳನ್ನಿಟ್ರೇ ಶ್ರೇಷ್ಠ.
ಗಾರ್ಡನಲ್ಲಿ ವೆರೈಟಿ ಆಫ್ ಹೂಗಳು ಅಂದರೆ ಹೂಗಳೆಲ್ಲ ಬಿಡ್ತಾ ಇರುತ್ತೆ, ಎಷ್ಟೊಂದು ವೆರೈಟೀಸ್ ಬಿಡುತ್ತೆ. ಎಲ್ಲದನ್ನೂ ನಾವು ಇಟ್ಟು ಅಲಂಕಾರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಿರುತ್ತೆ ದೇವ್ರ ಮನೆ. ಮಳೆ ಬಂದಿರೋದ್ರಿಂದ ತುಂಬ ನೀಟಾಗಿ ಗಾರ್ಡನ್ನು ಕ್ಲೀನ್ ಆಗಿಬಿಟ್ಟಿದೆ. ತಾವರೆ ಗಿಡ ಕೂಡ ನೋಡಿ ಎಷ್ಟು ಚೆನ್ನಾಗಿ, ಅದರಲ್ಲೂ ಕೂಡ ತುಂಬ ಬಿಸಿಲು ಬರೋ ಜಾಗದಲ್ಲಿ ನಾನು ಇಟ್ಟಿರೋದ್ರಿಂದ ಅದರಲ್ಲೂ ಕೂಡ ಈ ವರ್ಷ ಬಹಳಷ್ಟು ಹೂಗಳು ಹರಳಿಬಿಟ್ಟಿತ್ತು. ನಿಜವಾಗ್ಲೂ ತುಂಬ ಖುಷಿ ಆಗ್ತಿತ್ತು. 2 ದಿವಸಕ್ಕೊಂದು ಹೂ ಅರಳ್ತಾ ಇತ್ತು, ಲಿಲ್ಲಿ ಫ್ಲವರು. ತುಂಬ ಚೆನ್ನಾಗಿತ್ತು. ಸುಮಾರು ಸಲ ನಿಮಗೆ ತೋರಿಸಿದ್ದೀನಿ. ಇಂಪಾರ್ಟೆಂಟ್ ಏನು ಅಂದರೆ ಅದರಲ್ಲಿ ಬಿಸಿಲು ಬೀಳಬೇಕು, ಅದಕ್ಕೆ ತುಂಬ ಬಿಸಿಲು ಬಿದ್ದಾಗ ಮಾತ್ರ ಅದು ಹೂಗಳು ಹರಳೋದು. ಕಮಲದ ಹೂವಾಗಲಿ ಇದಾಗಲಿ. ಇವಾಗ ನೋಡಿ ಇದು ಕೂಡ, ಈ ಗಿಡನೂ ಕೂಡ ಕಟ್ ಮಾಡಿಬಿಟ್ಟಿದೆ. ಇದು ಕೂಡ ತುಂಬ ಚೆನ್ನಾಗಾಗಿದೆ. ಅದೊಂದು ಗಿಡ ದೊಡ್ಡದಾಗ್ಬಿಟ್ರೆ ನೀವು ಎಷ್ಟು ಹೂಗಳನ್ನ, ಗುಲಾಬಿ ಹೂಗಳನ್ನ ಬಿಡಿಸ್ತೀರಾ ಅಂದರೆ ಒಂದೊಂದು ಬುಟ್ಟಿ ಸಿಗುತ್ತೆ. ನೋಡೋಣ ಇನ್ನು ಮುಂದೆ ಚೆನ್ನಾಗಾಗಿದೆ. ಹೂಗಳು ಜಾಸ್ತಿ ಬಿಟ್ಟರೆ ಇನ್ನೂ ಖುಷಿ ನನಗೆ. ಇವಾಗ ಸ್ನೇಹಿತರೆ ಹೂಗಳೆಲ್ಲ ಒಳಗಡೆ ಎಲ್ಲ ಬಿಡಿಸ್ಕೊಂಡಿದ್ದಾಯಿತು. ಇದು ಯಾಕೋ ಒಂದು ಶೋ ಪ್ಲ್ಯಾಂಟ್ಸು ನೀರು ಜಾಸ್ತಿ ಆಯಿತು ಏನೋ ಗೊತ್ತಿಲ್ಲ, ಒಣಗಿದೆ. ಒಂದು ಮಲ್ಲೆ ಗಿಡ ಕೂಡ ಹಾಕಿದ್ದೆ, ಅದಿನ್ನೂ ಚಿಗುರಿಲ್ಲ. ನೋಡೋಣ. ಗಾರ್ಡನ್ ಕೆಲಸ ಯಾವಾಗ ಹಿಡಿತೀನೋ ಏನೋ ನೋಡಬೇಕು. ಎಲ್ಲ ಗಾರ್ಡನ್ ಕ್ಲೀನ್ ಮಾಡಿ ಒಂದಷ್ಟು ಪಾಟ್ಗಳು ಖಾಲಿ ಇದೆ, ಅದಕ್ಕೂ ಎಲ್ಲ ಸ್ವಲ್ಪ ಗಿಡಗಳನ್ನೆಲ್ಲ ಹಾಕಬೇಕು. ಮಳೆಗಾಲ ಅಲ್ವಾ. ಇವಾಗ ರೋಹಿತ್ ಇನ್ನೂ ಹೊರಟಿಲ್ಲ. ತಿಂಡಿ ಎಲ್ಲ ರೆಡಿ ಆಯಿತು, ತಿಂದು ಹೊರಟಿದ್ದಾನೆ. ಸುಜಿತ್ ಕೂಡ ಹಾಲು ಕುಡ್ದಿದ್ದಾಯಿತು. ಇದೆಲ್ಲ ನನ್ನ ಟೈಮ್ ಟೇಬಲು, ನನ್ನ ಒಂದು ಕೆಲಸನ ಈ ಥರ ನಾನು ಒಂದು ಟೈಮ್ ಟೇಬಲ್ ಮಾಡ್ಕೊಂಡು ಹೋಗ್ತೀನಿ. ಬಾಮ. ಕರಿಬೇವು ಯಾಕೋ ಈ ಸಲ ಅದೇ ಮಳೆ ಜಾಸ್ತಿ ಬರಲಿಲ್ವಲ್ಲ, ಹಾಗಾಗಿ ಎಲೆಗಳು ಚಿಕ್ಕ ಚಿಕ್ಕದಾಗಿದೆ. ನನಗೇನು ಅಂತಂದರೆ ಪೂಜೆಗೆ ಸ್ವಲ್ಪ ಹೂವು, ಒಗ್ಗರಣೆಗೆ ಸ್ವಲ್ಪ ಕರಿಬೇವು ಇದ್ದುಬಿಟ್ರೆ ಅಷ್ಟು ಖುಷಿ. ಮನೆಗೆ ಬೇಕಾಗಿದ್ದಂಥವನ್ನ ಬೆಳ್ಕೋಬೇಕು. ತುಂಬ ಜಾಗ ಇತ್ತು ಅಂತಂದರೆ ಹಣ್ಣಿನ ಗಿಡ ಇದನ್ನೆಲ್ಲ ಬೆಳಿಬಹುದು. ಇಡಿಯಮ್ಮ ನೋಡಿ ಎಷ್ಟೊಂದು ಹೂ ಸಿಕ್ಕಿದೆ. ತೋರ್ಸಮ್ಮ, ಹೂ ತೋರ್ಸಮ್ಮ. ನಿನ್ನ ತೋರ್ಸಣ್ಣ, ಚೆಲ್ಬೇಡ ಹೂ ಆಯಿತಾ. ನೋಡಿ ಎಲ್ಲ ನೆನೆ. ಇಲ್ಲೊಬ್ಬರು ಮನೆಯವರು ಇದ್ದಾರೆ, ಅವ್ರ ಮನೆ ಹತ್ರ ತುಂಬ ಜಾಗ ಇದೆ. ಅವರಷ್ಟು ಜಾಗ ಇದ್ದರೆ ಎಷ್ಟು ಹೂವಿನ ಗಿಡ ಹಣ್ಣಿನ ಗಿಡ ಎಲ್ಲ ಬೆಳೆದು ಬಿಡ್ತಿದ್ನೋ. ಅವ್ರು ಬಂದು ನಮ್ಮ ಮನೆ ಹತ್ರ ಹೂವೆಲ್ಲ ಬಿಡಿಸ್ಕೊಂಡು ಹೋಗ್ತಾರೆ. ಹಂಗೆಲ್ಲ ಎಸಿಬಾರ್ದು. ಇದು ಗುಲಾಬಿ ಗಿಡ ಅಮ್ಮನ ಮನೇಲಿ ತಂದು ಹಾಕಿದ್ದು. ಗೊದ್ದ ಜಾಸ್ತಿ ಆಗಿದ್ದರಿಂದ ಹೂವು ಅಷ್ಟು ಬಿಡ್ತಾರಲ್ಲ ಯಾಕೋ. ಇವಾಗ ಕಟ್ ಮಾಡಿದ್ದೆ ನೋಡಿ, ಚೆನ್ನಾಗಾಗಿದೆ. ಇದರಲ್ಲೂ ತುಂಬ ಹೂ ಬಿಡುತ್ತೆ. ಮತ್ತೆ ಗೊದ್ದಗಳು ಸ್ಟಾರ್ಟ್ ಆಗಿದೆ. ಎಲ್ಲ ಕ್ಲೀನ್ ಮಾಡಬೇಕು, ಮತ್ತು ಪೌಡ್ರ್ ಹಾಕಿದ್ರೆ ಕ್ಲೀನ್ ಆಗುತ್ತೆ. ಇಲ್ಲಿ ನೋಡಿ, ಅಲ್ಲೇ ಇರು. ಅದ್ಯಾವುದು ಹೀಗೆ ಮೇಂಟೈನ್ ಮಾಡೋದು ಸ್ನೇಹಿತರೆ. ಇಷ್ಟು ದೊಡ್ಡ ಮನೆ ಕೆಲಸ ಜೊತೆಗೆ ಇವಾಗ ಸುಜಿತ್ ಸ್ಕೂಲಿಗೆ ಬೇರೆ ಹೋಗ್ತಿದ್ದಾನೆ, ಅದೊಂದು ಕೆಲಸ. ಮತ್ತು ನಂದು ಗಾರ್ಡನ್ದೇ ಅರ್ಧ ಕೆಲಸ ಹಿಡಿಯುತ್ತೆ. ನೋಡಿದವರೆಲ್ಲ ಹಾಗೆ ಹೇಳ್ತಿರ್ತಾರೆ, ಅಷ್ಟೊಂದು ಮನೆ ಕೆಲಸ ಜೊತೆಗೆ ಗಿಡಗಳನ್ನೆಲ್ಲ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ, ನಿಮ್ಮ ಬಾಗಿಲಲ್ಲಿ ಒಂದು ಗಾರ್ಡನ್ ನೋಡೋದೇ ಒಂಥರ ಖುಷಿ ಅಂತ. ಸುಮಾರು ಜನ ನೀವು ನಮ್ಮ ಗಾರ್ಡನ್ನ ಇಷ್ಟಪಟ್ಟಿದ್ರಿ. ನನ್ನ ಒಂದು ಫಸ್ಟ್ ಬ್ಲಾಗೇನೆ ನನ್ನ ಗಾರ್ಡನ್ದ ಹಾಕಿದ್ದೆ ನಾನು ವಿಡಿಯೋನ. ತುಂಬ ಜನ ಇಷ್ಟಪಟ್ಟಿದ್ರಿ. ಇವಾಗಲೂ ಕೂಡ ಸುಮಾರು ಜನಕ್ಕೆ ನೇಚರ್ ಅಂದರೆ ತುಂಬ ಇಷ್ಟ. ಹಾಗಾಗಿ ನಾನು ನನ್ನ ಬ್ಲಾಗಲ್ಲಿ ಒಂದು ಸಲನಾದರೂ ನನ್ನ ಗಾರ್ಡನ್ನ ತೋರಿಸೋದಕ್ಕೆ ಇಷ್ಟಪಡ್ತೀನಿ, ನನ್ನ ಕೈ ತೋಟನ. ಇವಾಗ ರೋಹಿತ್ ಹೊರಟಿದ್ದಾನೆ. ರೋಹಿತ್ನ ಕಳಿಸಿದ್ರೆ ಒಂದು 100%ಅಲ್ಲಿ ಒಂದು 10% ಕೆಲಸ ಹಾಲಂಗೆ ಇಟ್ಕೊಂಡೆ. ಇನ್ನೂ ಕೆಲಸ ಇದೆ. ಸುಜಿತ್ನ ಬಿಟ್ಟು ಬರೋಕ್ಕೆ ಹೋಗಿದ್ದವ್ರು ಮನೆಯವರು. ಬಟ್ ಏನು ಅಂತಂದರೆ ಇವತ್ತು ಯಾಕೋ ತುಂಬ ಹಠ ಮಾಡ್ತಿದ್ದ. ನಾನು ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿ, ಕಿಚನೆಲ್ಲ ಕ್ಲೀನ್ ಮಾಡಿ, ಸ್ವಲ್ಪ ಹ್ಯಾಂಡ್ ವಾಶ್ ಬಟ್ಟೆಗಳಿದ್ದಾವೆ ಅದು ಮಾಡಬೇಕು. ತುಂಬ ಹಠ ಮಾಡ್ತಿದ್ದ ಇವತ್ತು ಸುಜಿತು. ಇವತ್ತು ನನ್ನ ಫುಡ್ ರೊಟೀನ್ ಹೇಗಿದೆ ಅಂತ ಇವತ್ತಿನ ನನ್ನ ಫುಡ್ ರೊಟೀನ್ ಇದು. 2 ಇಡ್ಲಿ ಮತ್ತು ಪೈನಾಪಲ್ ಮತ್ತು ಇದು ನೋಡಿದ್ರಲ್ವ ಬೆಳಗಿನ ತಿಂಡಿಗೆ ಏನು ತೊಗೋತಾ ಇದ್ದೀನಿ ಅಂತ. ತಿಂಡಿ ಎಲ್ಲ ಮುಗಿಸಿ ಕೆಲಸ ಮುಗಿಸಿ ಇವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಟೈಮು 10:30.
ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಶುಕ್ರವಾರದ ಪೂಜೆ, ಡೈಲಿ ಪೂಜೆ ಥರನೇ ಸಿಂಪಲ್ ಪೂಜೆ. ಕೆಲಸ ಮುಗಿಯೋವರೆಗೂ ಒಂದೊಂದು ಬಾರಿ ನಾನು ತಿಂಡಿ ಕೂಡ ತಿನ್ನೋದಕ್ಕೆ ಹೋಗೋದಿಲ್ಲ. ಒಂದೊಂದು ಸಲ ಟೈಮ್ ಹೇಗಾಗುತ್ತೆ ಹಾಗೆ ಒಂದೊಂದು ಸಲ ತಿಂಡಿ ತಿಂದ್ಕೊಂಡು ಒಂದೊಂದು ಸಲ ಪೂಜೆ ಮಾಡ್ತೀನಿ, ಅಥವಾ ಸ್ನಾನ ಮುಗಿಸಿ ಅಥವಾ ಪೂಜೆ ಆದ ನಂತರ ತಿಂಡಿ ತೊಗೋತೀನಿ. ಹೀಗೆ ಹೇಗೆ ಟೈಮ್ ಆಗುತ್ತೆ ಹಾಗೆ. ಇವಾಗ ಅರಿಶಿನ ಕುಂಕುಮದ ಬೌಲೆಲ್ಲ ಸ್ವಲ್ಪ ಎಲ್ಲ ಖಾಲಿಯಾಗಿತ್ತು. ಖಾಲಿ ಆದ ನಂತರ ನಾನು ನೀಟಾಗಿ ವಾಶ್ ಮಾಡಿ ತುಂಬಿಡ್ತೀನಿ. ಮತ್ತು ನೀಟಾಗಿರುತ್ತೆ ಅನ್ನೋ ಕಾರಣಕ್ಕೆ ಖಾಲಿ ಆಗೋದಕ್ಕೆ ಬಿಡಬಾರ್ದು ಅಂತಾರೆ. ಖಾಲಿ ಆಗೋದಕ್ಕೆ ಬಿಡಲಿಲ್ಲ ಅಂತ ಅಂದರೆ ಅದನ್ನು ವಾಶ್ ಮಾಡೋದು ಹೇಗೆ, ಹಾಗೆ ಹಳೆ ಬಟ್ಲಿಗೆ ತುಂಬಿ ಇಡೋದು ನನಗೆ ಖಂಡಿತ ಇಷ್ಟ ಆಗೋದಿಲ್ಲ. ಅದು ಖಾಲಿ ಆದ ನಂತರ ನೀಟಾಗಿ ವಾಶ್ ಮಾಡಿ ಕ್ಲೀನ್ ಮಾಡಿ ಮತ್ತೆ ಹೊಸ ಒಂದು ಅರಿಶಿಣ ಕುಂಕುಮನ ತುಂಬಿ ಇಟ್ಕೋತೀನಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಲಕ್ಷ್ಮೀ ಪೂಜೆ, ಮನೆ ಕೆಲಸ ತುಂಬ ಇರುತ್ತೆ. ರೆಗ್ಯುಲರ್ ವ್ಯೂವರ್ಸ್ ಆದರೆ ಗೊತ್ತಿರುತ್ತೆ. ಇವಾಗ ದೇವ್ರ ಮನೆ ಬಾಗಿಲಿಗೆ ಅರಿಶಿಣ ಕುಂಕುಮನ ಇಟ್ಕೊತಾ ಇದ್ದೀನಿ. ಸಾಮಾನ್ಯವಾಗಿ ಮಧ್ಯದ ಬೆರಳಿನಲ್ಲಿ ನಾವು ಅರಿಶಿಣ ಕುಂಕುಮ ದೇವ್ರಿಗೆ ಇಡಬೇಕಾದ್ರೆ ಮಧ್ಯದ ಬೆರಳನ್ನ ಉಪಯೋಗಿಸ್ಕೋಬೇಕು, ತೋರು ಬೆರಳನ್ನ ಉಪಯೋಗಿಸ್ಬಾರ್ದು. ಆದರೆ ಏನು ಅಂತಂದರೆ ಬಾಗಿಲಿಗೆ ಅರಿಶಿಣ ಕುಂಕುಮ ಇಡಬೇಕಾದ್ರೆ ಖಂಡಿತ ಮಧ್ಯದ ಬೆರಳಲ್ಲಿ ಇಡೋದಕ್ಕಾಗೋದಿಲ್ಲ, ಹೆಬ್ಬೆಟ್ಟು ಸಹಾಯ ತಗೊಳ್ಳೇಬೇಕಾಗುತ್ತೆ. ಇನ್ನು ದೇವರಿಗೆಲ್ಲ ಕುಂಕುಮ ನಾಮ ಇದನ್ನೆಲ್ಲ ಧರಿಸ್ಬೇಕಾದ್ರೆ ಮಧ್ಯದ ಬೆರಳಿನಲ್ಲೇ ನಾನು ಧರಿಸೋದು. ಇವಾಗ ನೋಡಿ, ಹೊಸ್ಲು ಪೂರ್ತಿ ನಾನೇನು ಅರ್ಶಿನ ಹಚ್ಕೊಳ್ಳೋದಿಲ್ಲ, ಯಾಕೆಂದರೆ ಸುಜಿತ್ ಎಲ್ಲ ಹಾಳು ಮಾಡ್ತಾನೆ. ಅದಕ್ಕೋಸ್ಕರ ಸ್ವಲ್ಪ ಮಧ್ಯದ ಭಾಗಕ್ಕೆ ನಾವು ಈ ಪಂಚಲೋಹದ್ದು ಒಂದು ಮಳೆ ಹಾಕಿರ್ತೀವಲ್ವ ಗೃಹ ಪ್ರವೇಶ ಟೈಮಲ್ಲಿ, ಅಲ್ಲಿ ನಾನು ಸ್ವಲ್ಪ ಅರಿಶಿನ ಹಚ್ಚಿ ಕುಂಕುಮನ ಇಟ್ಟು ಪೂಜೆಗೆ ರೆಡಿ ಮಾಡ್ಕೋತೀನಿ. ಇನ್ನು ಮೇನ್ ಡೋರ್ಗೂ ಕೂಡ ನಾನು ಪ್ರತಿನಿತ್ಯ ಇದೇ ಥರ ನಾನು ಪೂಜೆನ ಮಾಡ್ಕೊಳ್ಳೋದು. ದೇವ್ರ ಮನೆ ಬಾಗಿಲು ಹೊಸಲಿಗೆ ಮತ್ತು ಮೇನ್ ಡೋರು. ಶುಕ್ರವಾರದ ಪೂಜೆ, ಶನಿವಾರದ ಪೂಜೆ ಇದೆಲ್ಲ ತುಂಬಾ ಕೆಲಸ ಹಿಡಿಯುತ್ತೆ, ತುಂಬ ಟೈಮ್ ಹಿಡಿಯುತ್ತೆ. ಜೊತೆಗೆ ಎಲ್ಲನೂ ಕೂಡ ಒಂದೇ ಟೈಮ್ಗೆ ಬಂದ್ಬಿಡುತ್ತೆ. ರೋಹಿತ್ ಕಳಿಸ್ಬೇಕು, ರೋಹಿತ್ ಆದ ನಂತರ ಸುಜಿದಾದ ನಂತರ ಮನೆ ಕೆಲಸ, ಸ್ನಾನ, ಪೂಜೆ, ಒರೆಸೋದು, ಗುಡಿಸೋದು, ತಿಂಡಿ, ಅಡುಗೆ ಇದೆಲ್ಲನೂ ಮಾಡ್ಕೋಬೇಕಾಗತ್ತೆ. ಇದೆಲ್ಲ ಟೈಮ್ ಟೇಬಲ್ ಹಾಕ್ಕೊಬಿಟ್ಟಿದ್ದೀನಿ ನಾನು. ಇವಾಗ ನೋಡಿ, ದೇವ್ರ ಮನೆ ಕೂಡ ಒರೆಸ್ಕೊಂಡು ಹೊಸ್ಲೂ ಕೂಡ ರೆಡಿ ಮಾಡಿಕೊಂಡು, ಇವಾಗ ನಮ್ಮ ಗಾರ್ಡನ್ನಲ್ಲಿ ಬಿಟ್ಟಿರೋಂಥ ಹೂಗಳನ್ನ ನಾನು ಇವಾಗ ದೇವ್ರ ಪೂಜೆಗೆ ಮುಡಿಸ್ಕೋತಾ ಇದ್ದೀನಿ. ನನ್ನ ಪೂಜೆ ಹೇಗಿರುತ್ತೆ ಪ್ರತಿನಿತ್ಯ ಅಂತ ಆಲ್ರೆಡಿ ನಾನು ತೋರಿಸಿದ್ದೀನಿ, ಪ್ರತಿನಿತ್ಯ ತೋರಿಸ್ತಾ ಇರ್ತೀನಿ. ಶನಿವಾರ ಯಾವಾಗ ಬರುತ್ತಪ್ಪ ಅಂತ ಕಾಯ್ತಾ ಇದ್ದೀನಿ. ಏನು ಗೊತ್ತಾ ಸ್ನೇಹಿತರೆ, ಹೋದ ವಾರ ನಾನು ಪೀರಿಯಡ್ ಇದ್ದಿದ್ದರಿಂದ ನಾನು ಪೂಜೆ ವಾರ ಮಾಡೋದಕ್ಕಾಗಿರಲಿಲ್ಲ. ಬಟ್ ನಮ್ಮ ಮನೆಯವರು ರೋಹಿತ್ತು ಸೇರಿಕೊಂಡು ಅಷ್ಟು ನೀಟಾಗಿ ದೇವ್ರ ಮನೆನ ರೆಡಿ ಮಾಡಿಲ್ಲ. ನೋಡ್ತಾ ಇದ್ದೀರಲ್ಲ, ದೇವ್ರಿಗೆ ನಾಮ ಇದೆಲ್ಲ ಹೆಂಗೆ ಬೇಕು ಹಂಗೆ ಇಟ್ಬಿಟ್ಟಿದ್ದಾರೆ. ಆಮೇಲೆ ಆ ದೇವ್ರ ಪಾತ್ರೆಗಳನ್ನೆಲ್ಲ ನೀಟಾಗಿ ನಂತರ ಪಳಪಳ ಅನ್ನೋ ಥರ ತೊಳೆದಿಲ್ಲ. ಬಟ್ ನನಗೆ ಆ ಥರ ಇದ್ದರೆ ಒಂಥರ ಮನಸ್ಸಿಗೆ ಕಿರಿಕಿರಿ ಆಗ್ತಾ ಇರುತ್ತೆ. ಆದರೆ ಶನಿವಾರ ಬಿಟ್ಟರೆ ನಾವು ಪೂಜಾ ಸಾಮಗ್ರಿಗಳನ್ನಾಗಲಿ ವಿಗ್ರಹಗಳನ್ನಾಗಲಿ ಬೇರೆ ಟೈಮಲ್ಲಿ ನಾನು ತೊಳೆಯೋದಿಲ್ಲ. ಹಾಗಾಗಿ ಶನಿವಾರ ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಆದರೂ ಮನಸ್ಸು ತಡೆದಿರಲಿಲ್ಲ. ನೀರಿನ ಬಿಂದಿಗೆ ಇಟ್ಟಿದ್ದೀವಲ್ವ ದೇವ್ರ ಮನೇಲಿ, ಅದ್ರ ಮುಚ್ಚಳ ಇದನ್ನೆಲ್ಲ ಒಂದು ಸಲ ಹುಣಸೆ ಹಣ್ಣನ್ನು ಹಾಕಿ ವಾಶ್ ಮಾಡಿ ಮತ್ತೆ ನೀರನ್ನ ನಾನು ತಲೆಗೆ ಸ್ನಾನ ಮಾಡಿ ತುಂಬಿ ಇಡಿಸಿದ್ದೀನಿ. ಬಟ್ ಇಷ್ಟೇ ಅವ್ರ ಅಲಂಕಾರ ಮಾಡೋಕ್ಕಾಗೋದು, ಅಷ್ಟೇ ಬರೋದು ಅವ್ರಿಗೆ, ರೋಹಿತ್ಗೂ ಮತ್ತು ನಮ್ಮ ಮನೆಯವ್ರಿಗೂ. ಅವನಿಗೆ ಕಾಲೇಜ್ ಇರೋದ್ರಿಂದ ಶನಿವಾರ ಬೇಗ ಮುಗಿಸಿ 6:15 ಪೂಜೆ ಮುಗಿಸಿ ಓದ್ಕೊಂಡು ಅವನು ಹೋಗಬೇಕು ಕಾಲೇಜ್ಗೆ. ಹಾಗಾಗಿ ಇವಾಗ ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಮಾಡಲ್ಲ ರೋಹಿತ್ತು. ಸ್ವಲ್ಪ ಗಡಿಬಿಡಿನಲ್ಲಿ ಹೆಂಗೆ ಬೇಕು ಹಂಗೆ ಮಾಡೋಗ್ಬಿಡ್ತಾನೆ. ಬಟ್ ನನಗೆ ಮನೆ ದೇವ್ರ ವಾರ ಪೂಜೆ ಇದೆಲ್ಲ ತುಂಬ ನೀಟಾಗಿರಬೇಕು, ತುಂಬ ಶ್ರದ್ಧೆಯಿಂದ ಮಾಡಬೇಕು. ಹೆಂಗೆ ಬೇಕು ಹಂಗೆಲ್ಲ ಮಾಡಿಬಿಟ್ರೆ ರೇಗಾಡ್ಬಿಡ್ತೀನಿ ಮನೆಯಲ್ಲಿ. ನನಗೆ ಮೇಯ್ನು ಪ್ರಿಫರೆನ್ಸ್ ಕೊಡೋದು ಮನೆಯಲ್ಲಿ, ನಾನು ಪ್ರಾಮುಖ್ಯತೆ ಕೊಡೋದು ಅಂತ ಅಂದರೆ ಮನೆ ಕ್ಲೀನಿಂಗು ಮತ್ತು ದೇವ್ರ ಪೂಜೆ, ಇದೆರಡೂ ಕೂಡ ನನಗೆ ತುಂಬ ಅಚ್ಚುಕಟ್ಟಾಗಿರಬೇಕು. ಇಲ್ಲಾಂದರೆ ನನಗೆ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ. ನಮಸ್ತೆ ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮಸ್ತೆ ನಮಸ್ತೆ
ಈ ರೀತಿ ಇರುತ್ತೆ ನನ್ನ ಒಂದು ಶುಕ್ರವಾರದ ಪೂಜೆ. ಏನೇ ಗಡಿಬಿಡಿ ಇದ್ದರೂ ಕೂಡ ಹೆಂಗೆ ಬೇಕಂಗೆ ನಾನು ದೇವ್ರ ಪೂಜೆ ಮಾಡೋದಿಲ್ಲ. ನೀಟಾಗೇ ಇರಬೇಕು, ಶಿಸ್ತಾಗಿ ಮಾಡಬೇಕು. ನನಗೆ ಯಾವುದೇ ಕೆಲಸ ಆದರೂ ಅಷ್ಟೇ, ನಾನು ಕಾಟಾಚಾರಕ್ಕೆ ಏನೋ ಬಲವಂತಕ್ಕೆ ಮಾಡಬೇಕಲ್ಲ, ಸ್ಟ್ರೈನ್ ಆಗಿದೆ ಅಂತಲೋ ನೋವಾಗಿದೆ ಅಂತಲೋ ಯಾವುದೇ ಕೆಲಸ ಆಗಲಿ ಹಂಗೆ ಕಾಟಾಚಾರಕ್ಕೆ ನಾನು ಮಾಡೋದಿಲ್ಲ. ಏನೇ ಮಾಡಿದ್ರೂ ಕೂಡ ಅಷ್ಟು ನೀಟಾಗಿರಬೇಕು, ಅಚ್ಚುಕಟ್ಟಾಗಿರಬೇಕು. ಒಂದು ಕೆಲಸನ ನಾನು ಹಿಡಿದೆ ಅಂದರೆ ಅದನ್ನು ನಾನು ಕಂಪ್ಲೀಟ್ ಮಾಡೋವರೆಗೂ ನಾನು ಎದ್ದೋಳೋದಿಲ್ಲ. ಹಾಗೆ ನಾನು ಮೊದಲಿಂದನೂ ಹಾಗೆ ಯಾವುದಾದ್ರೂ ಒಂದು ಕೆಲಸ ಹಿಡಿದೆ ಅಂದರೆ ಅದನ್ನು ಹಠಕ್ಕೆ ಬಿದ್ದೋಳ್ತಾರೆ, ಅದನ್ನು ಕಂಪ್ಲೀಟ್ ಮಾಡೋವರೆಗೂ ನೆಕ್ಸ್ಟ್ ಕೆಲಸಕ್ಕೆ ನಾನು ಕೈ ಇಡೋದಿಲ್ಲ. ಎಲ್ಲನೂ ಅಷ್ಟೇ ನೀಟಾಗಿ ಮಾಡ್ಕೊಂಡು ಹೋಗ್ತೀನಿ. ಯಾವ್ಯಾವ ಟೈಮ್ಗೆ ಏನೇನು ಮಾಡ್ಕೋಬೇಕು, ಯಾವ್ದ್ಯಾವ್ದನ್ನ ಮಾಡಬೇಕು, ಏನೇನೆಲ್ಲ ಮಾಡ್ಕೋಬೇಕು ಅಂತ ಮೊದಲೇ ಒಂದು ಅಂದಾಜಿನಲ್ಲಿ ನಾನು ಒಂದು ಮಾಡ್ಕೊಂಡಿರ್ತೀನಿ. ಇದೇ ಅಂತ ಅಲ್ಲ, ಒಂದು ಲೈಫ್ನಲ್ಲಿ ಏನು ಮಾಡಬೇಕು, ಯಾವ ಗುರಿನ ತಲುಪಬೇಕು ಅನ್ನೋದು ಕೂಡ ಒಂದನ್ನು ನಾನು ನಿಗದಿ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಅದನ್ನು ಏನಾದರೂ ಆಗಲಿ, ಒಂದು ಗುರಿ ಅಂತ ಇಟ್ಕೊಂಡ್ಮೇಲೆ ಅದು ಏನಾದರೂ ಆಗಲಿ, ಒಂದು ತೆವಳ್ಕೊಂಡಾರೋ ಆಗಲಿ ಹೋಗಿ ನಾನು ಅದನ್ನು ಮುಟ್ಟಿಬಿಡ್ತೀನಿ. ಆ ಥರ ನಂದು ಮೈಂಡ್ ಸೆಟ್ಟು. ನನಗೆ ಯಾವಾಗಲೂ ಅಷ್ಟೇ ಹಿಡಿದಿದ್ದ ಕೆಲಸನ ಮುಗಿಸ್ಬೇಕು, ಅದು ನನ್ನ ಒಂದು ಗುಣ. ಹಾಗೆಯೇ ಇವಾಗ ಗಣೇಶನದೊಂದು ಶ್ಲೋಕನ ಪ್ರತಿನಿತ್ಯ ಹೇಳ್ತೀನಿ ನಾನು. ಅಂದರೆ ಬುಕ್ಸ್ನಲ್ಲಿ ನೋಡ್ಕೊಂಡು ಹೇಳ್ತೀನಿ. ಕೆಲವೊಂದು ಸಲ ತಪ್ಪಾಗಿ ಹೇಳ್ಬಾರ್ದಲ್ವ, ಹಾಗಾಗಿ ಕೆಲವೊಂದು ಸಲ ಬುಕ್ನ ನೋಡ್ಕೊಂಡು ಹೇಳ್ತೀನಿ. ಪ್ರತಿನಿತ್ಯ ಹೇಳುವಂತಹ ಶ್ಲೋಕಗಳೆಲ್ಲ ತುಂಬ ಬಾಯಾಟ ಆಗಿಬಿಟ್ಟಿದೆ. ಅಲ್ಲೆಲ್ಲ ನಾನು ಪೂಜೆ ಮಾಡ್ತಾನೆ ಹೇಳ್ಕೊಂಡ್ಬಿಡ್ತೀನಿ. ಗಣನಾಯಕಂ ಮೂಷಿಕೋತ್ತಮಮಾರುಹ್ಯ ದೇವಾಸುರ ಮಹಾಯವೇ ಯುದ್ಧೇ ಕಾಮಂ ಮಹಾವೀರ್ಯಂ ವಂದೇಹಂ ಗಣನಾಯಕಂ ಯಕ್ಷಕಿನ್ನರ ಗಂಧರ್ವ ಸಿದ್ಧಿ ವಿದ್ಯಾಧರಂ ಸದಾ ಸ್ಥಾಯಮಾನ್ಯಂ ಮಹಾಬಾಹು ವಂದೇಹಂ ಗಣನಾಯಕಂ ಅಂಬಿಕಾಹೃದಯನಂದನಂ ಮಾತೃಭಿಂ ಪರಿವೇಷ್ಟಿತಂ ಭಕ್ತಪ್ರಿಯಂ ವಂದೇನಾತ್ಮಕಂ ವಂದೇಹಂ ಗಣನಾಯಕಂ ಸರ್ವವಿಘ್ನಹರಂ ದೇವಂ ಸರ್ವವಿಸರ್ಜಿತಂ ಸರ್ವಸಿದ್ಧಿಪ್ರದಾತಾರಂ ವಂದೇಹಂ ಗಣನಾಯಕಂ ಗಣಾಷ್ಟಕಂ ವಿಧಂ ಪುಣ್ಯಮ್ಯಂ ಪಠೇತ್ ಸತತಂ ನರಂ ವಿದ್ಯಾಂತಿ ಸರ್ವಕಾರ್ಯೇಣಿ ವಿದ್ಯಾಮಾನ್ ಧನಮಾನ್ ಭವೇತ್ ಗಣನಾಯಕಾಷ್ಟಕಂ. ಶುಕ್ರವಾರದ ಪೂಜೆ, ಹೊಸ್ಲು ಪೂಜೆ, ಬಾಗಿಲು ಪೂಜೆ ಎಲ್ಲನೂ ಮುಗಿಸಿದ್ದಾಯಿತು. ಇವಾಗ ಕೆಲವೊಂದು ಶ್ಲೋಕಗಳ್ನೂ ಹೇಳಿದ್ದಾಯಿತು, ತಾಯಿ ಹತ್ರ ಬೇಡ್ಕೊಂಡಿದ್ದು ಆಯಿತು. ಇವಾಗ ಒಂದು ನಮಸ್ಕಾರ ಹಾಕಿ ಮುಂದಿನ ಕೆಲಸಗಳನ್ನ ನೋಡ್ಕೋಬೇಕು. ಇದು ನನ್ನ ಪೂಜೆ ಆದ ನಂತರನೇ ನಾನು ಬೇರೆ ಕೆಲಸಗಳನ್ನ ಶುರು ಮಾಡೋದು. ನೋಡಿ, ಈ ರೀತಿ ಇದೆ ನನ್ನ ಪೂಜೆ, ಶುಕ್ರವಾರದ ಪೂಜೆ. ಇದೆಲ್ಲ ನಮ್ಮ ಗಾರ್ಡನಲ್ಲಿ ಬಿಟ್ಟಿರುವಂಥ ಹೂಗಳು ಎಷ್ಟು ಚೆಂದ ಕಾಣ್ತಾ ಇದೆ ಅಲ್ವಾ ಸ್ನೇಹಿತರೆ. ಬನ್ನಿ ಇವಾಗ ನೆಕ್ಸ್ಟ್ ಕೆಲಸಗಳನ್ನ ನೋಡೋಣ. ಇವಾಗ ಇದಾದ ನಂತರ ಪ್ರತಿನಿತ್ಯದ ಕೆಲಸ ಏನು ಅಂತ ಅಂದರೆ ಬಟ್ಟೆ ವಾಶ್ಗೆ ಹಾಕೋದು. ಪೂಜೆ ಆಗೋವರೆಗೂ ನಾನು ಮೈಲಿಗೆ ಬಟ್ಟೆಗಳನ್ನ ಮುಟ್ಟೋದಿಲ್ಲ. ಪೂಜೆ ಆದ ನಂತರನೇ ನಾನು ಬಟ್ಟೆಗಳನ್ನ ವಾಶ್ಗೆ ಹಾಕುವಂಥದ್ದು. ಇವಾಗ ಕೆಲವೊಂದು ಬಟ್ಟೆಗಳು, ಹೊಸ ಟಾಪ್ಸು, ಇದೆಲ್ಲ ನಾನು ನೆನ್ನೆನೇ ವಾಶ್ ಮಾಡಬೇಕಿತ್ತು, ಆಗಿರಲಿಲ್ಲ. ಇವಾಗ ಹ್ಯಾಂಡ್ ವಾಶ್ ಮಾಡೋಣ. ರೋಹಿತ್ತು ಕೆಲವೊಂದು ಯೂನಿಫಾರ್ಮ್ಸು ಮತ್ತು ಸಾಟರ್ಡೆ ವೇರ್ ಮಾಡೋ ಅಂತಹ ಒಂದು ಯೂನಿಫಾರ್ಮು, ಇದನ್ನೆಲ್ಲ ಕೂಡ ನಾನು ಹ್ಯಾಂಡ್ ವಾಶ್ ಮಾಡ್ತೀನಿ. ಅವನು ಕೂಡ ಮಿಷಿನ್ಗೆ ಹಾಕ್ಬಿಡಿ, ಬಟ್ಟೆ ಚೆನ್ನಾಗಾಗೋದಿಲ್ಲ, ಹ್ಯಾಂಡ್ ವಾಶ್ ಮಾಡಿ ಅಂತ ಹೇಳ್ತಿರ್ತಾನೆ. ಹಾಗಾಗಿ ರೋಹಿತ್ತು ಯೂನಿಫಾರ್ಮು, ನಂದೊಂದು ಕೆಲವಷ್ಟು ಟಾಪ್ಸು ಮತ್ತು ವೈಟ್ ಬಟ್ಟೆಗಳಿದ್ದರೆ ಅದೆಲ್ಲ ನಾನು ಸ್ವಲ್ಪ ಹಾಕ್ತೀನಿ ಹಾಕೋದಾದರೆ ಮಿಷಿನ್ಗೆ, ಇಲ್ಲ ಅಂದರೆ ಹ್ಯಾಂಡ್ ವಾಶೇ ಮಾಡಿಬಿಡ್ತೀನಿ. ಇವಾಗ ಇದನ್ನೆಲ್ಲ ನೆನೆಸಿ ಇಟ್ಕೋತಾ ಇದ್ದೀನಿ. ಇದಾದ ನಂತರ ಮೇಲೆ ನಾನು ನೆನ್ನೆನೇ
ಹಿಂದಿನ ಬ್ಲಾಗ್ನಲ್ಲಿ ಹೇಳಿದ್ದೆ ಮ್ಯಾಟ್ಗಳನ್ನ ನೆನೆ ಹಾಕಿದ್ದೀನಿ, ಅದನ್ನು ಕೂಡ ವಾಶ್ಗೆ ಹಾಕಬೇಕು ಅಂತ. ಬೆಳಗ್ಗೆ ಎದ್ದಿದ ತಕ್ಷಣ ಅದು ಮಿಷಿನ್ ಆನ್ ಮಾಡಿ ಬಂದ್ಬಿಟ್ಟಿದ್ದೀನಿ. ಜಸ್ಟ್ ವಾಶ್ ಆಗಿದೆ, ಅದನ್ನು ಜಾಲಿಸ್ಕೊಂಡು ತೊಗೊಂಬರ್ಬೇಕಷ್ಟೇ. ನಿಮ್ಮೆಲ್ಲ ಹೇಗೆ ಕೆಲಸಗಳನ್ನ ಹೆಣ್ಮಕ್ಳು ಮಾಡ್ತೀರಾ ಅದೇ ಥರ ನನ್ನ ಪ್ರತಿನಿತ್ಯದ ಕೆಲಸ ನೀವೆಲ್ಲರೂ ಹೇಗೆ ಮಾಡ್ತೀರಾ ಹಾಗೇ ಇರುತ್ತೆ ನನ್ನ ಡೈಲಿ ರೂಟೀನ್ ಕೂಡ. ಆಯಿತು, ಇವಾಗ ಮ್ಯಾಟ್ಗಳು ವಾಶ್ ಹಾಕಿದ್ದೀನಿ ಮೇಲ್ಗಡೆ ರೂಮಲ್ಲಿ. ಅಲ್ಲೊಂದು ವಾಷಿಂಗ್ ಮಿಷಿನ್ ಇದೆ, ಅದು ಜಸ್ಟ್ ಇದು ಮ್ಯಾಟ್ ಒಗೆಯೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಅದನ್ನು ಹಾಕಿದ್ದೀನಿ, ಆಗಿದೆ. ಸ್ವಲ್ಪ ಜಾಲಿಸ್ಕೊಂಡು ನಾನೊಂದು ಸಲ ಜಾಲಿಸ್ಬಿಟ್ಟು ಬಿಸಿಲಿಗೆ ಹಾಕಿದ್ರೆ ಮುಗಿದ್ದು. ಇನ್ನೇನಿದ್ರು ಅಡುಗೆ ಕೆಲಸ ಸ್ವಲ್ಪ ಗಾರ್ಡನ್ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಅಷ್ಟರಲ್ಲಿ ಕಡಿಮೆ ಅಷ್ಟು ವಿಡಿಯೋ ಕ್ಲಿಯರಾಗಿ ಬರಲ್ಲ. ನೋಡೋಣ, ಅಷ್ಟರಲ್ಲಿ ಏನಾದ್ರು ಹಸುವಾದರೆ ಯಾವುದಾದ್ರು ಒಂದು ಫ್ರೂಟ್ಸ್ನ ತಿಂದ್ಬಿಟ್ಟು, ಇನ್ನೇನಿಲ್ಲ ಸೀಸನಬಲ್ ಯಾವ ಫ್ರೂಟ್ ಸಿಗುತ್ತೆ ಅದು ಒಂದು ಮ್ಯಾಂಗೋನ ಯಾವ್ದಾದ್ರು ತಿಂದ್ಬಿಟ್ಟು ಆಮೇಲೆ ಅಡುಗೆ ಮಾಡಬೇಕು. ಅಡುಗೆ ಅಂದರೆ ಮಲ್ಕೆ ಹುಳಿಕಾಳು ಸಾಂಬಾರು ಮಾಡಿರ್ತೀವಿ. ರೈಸು, ಮುದ್ದೆ, ಮಜ್ಜಿಗೆ ಇಷ್ಟು ಮಾಡ್ಕೋಬೇಕು. ಇಷ್ಟ ಆದರೆ ಕೆಲಸ ಆಗುತ್ತೆ. ಅಷ್ಟೊಂದು ಸುಜಿತ್ ಬರ್ತಾನೆ. ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ. ಮ್ಯಾಟ್ಗಳೆಲ್ಲ 15 ಡೇಸ್ಗೊಂದ್ಸಲ ವಾಶ್ಗೆ ಹಾಕ್ತೀನಿ, ಇಲ್ಲಾಂದರೆ ಕಂಪಲ್ಸರಿ ವಾರಕ್ಕೊಂದ್ಸಲ ಹಾಕ್ತೀನಿ. ಅದು ಕೂಡ ವಾಶ್ ಆಯಿತು. ಮತ್ತು ಇಷ್ಟೊಂದು ಕೆಲಸ ಮಾಡ್ತಾಯಿದ್ರೆ ಸುಸ್ತು ಕೂಡ ಆಗುತ್ತೆ, ಮತ್ತು ಸೆಖೆ ಕೂಡ ತುಂಬ ಅನ್ನಿಸ್ತಾ ಇರುತ್ತೆ ಇಷ್ಟೊಂದು ಮಳೆ ಬಂದರೂ ಕೂಡ. ಇವಾಗ ನೋಡಿ, ಬೆಳಗ್ಗೆಯಿಂದ ಒಂದೇ ಸಮ ಗುಡಿಸಿದ್ದು ಒರೆಸಿದ್ದು. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಡೈಲಿ ಅದನ್ನೇ ತೋರಿಸೋದು ಬೇಡ ಅಂತ ಗುಡಿಸೋದು ಒರೆಸೋದು ಏನೂ ತೋರಿಸಿಲ್ಲ ನಾನು. ಸುಸ್ತಾಗೋಯ್ತು ನನಗಿವಾಗ. ಸ್ವಲ್ಪ ನೋಡ್ತಾ ಇರ್ತೀರಾ, ನಾನು ಕ್ಯಾನ್ನಲ್ಲಿ ನೀರನ್ನ ತುಂಬಿಸಿ ಇಟ್ಕೊಂಡಿರ್ತೀವಿ ಯಾವಾಗಲೂ ಅಷ್ಟೇ. ಆದಷ್ಟು ನೀರುಗಳನ್ನ ಕುಡಿತಿದ್ದೀನಿ. ಇವಾಗ ಕೆಲಸ ಮುಗಿಸಿ ನಿಮಗೆ ಸ್ಯಾರಿನ ತೋರಿಸ್ತೀನಿ, ಬನ್ನಿ ಸ್ನೇಹಿತರೆ. ನೋಡೋಣ, ನಾನೇ ಸುಜಿತ್ನ ಕರ್ಕೊಂಡ್ಬರೋಣ ಅಂತಿದ್ದೀನಿ. ಇವತ್ತು ರೈಸ್ ಇಟ್ಟಿದ್ದೀನಿ, ಮನೆಯವ್ರಿಗೆ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಒಂದು ಬ್ಲೌಸ್ ಕೂಡ ಸ್ಟಿಚ್ಗೆ ಹಾಕ್ಬಿಡೋಣ, ಬೇಗ ಕೊಡಲ್ಲ. ಹಾಗಾಗಿ NS ಅಲ್ಲಿ ಯಾವ ಸ್ಯಾರಿ ತಂದೆ ಅಂತ ತೋರಿಸ್ಲಿಲ್ಲ ಅಲ್ವಾ ನಿಮಗೆ. ಖಂಡಿತ ಈ ಬ್ಲಾಗ್ನಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ದೆ. ಯಾವುದೇ ಅಡ್ವರ್ಟೈಸ್ಮೆಂಟ್ ಅಲ್ಲ. ಸ್ಯಾರಿ ತೊಗೊಳ್ಳೋದು ನೀವು ಎಲ್ಲಿ ಅಂತ ಕೇಳ್ತಿರ್ತೀರಾ, ಚೆನ್ನಾಗಿರುತ್ತೆ ಅಂತ ಹೇಳ್ತಿರ್ತೀರಾ. ಅದಕ್ಕೆ ನಿಮಗೂ ಹೆಲ್ಪ್ ಆಗಲಿ ಅಂತ ಈ NS ಸಿಲ್ಕ್ ಬಂದು ತುಮಕೂರಿನಲ್ಲಿ MG ರೋಡ್ನಲ್ಲಿ 3rd ಕ್ರಾಸ್ನಲ್ಲಿದೆ. ತುಂಬ ಚೆನ್ನಾಗಿದೆ. ನೀವೊಂದ್ಸಲ ಹೋಗಿ ನೋಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಅರ್ಜೆಂಟ್ ಇದೆ, ಇವಾಗ ನಾನು ಹೋಗ್ತಾ ಇದ್ದೀನಿ. ಅರ್ಜೆಂಟಲ್ಲಿ ತೋರಿಸ್ತಾ ಇದ್ದೀನಿ. ಇದೊಂದು ಟ್ರೆಂಡಿ ಸ್ಯಾರಿ. ನಾನು ಸುಮಾರು ಜನ ಇನ್ಸ್ಟಾದಲ್ಲಿ ವೇರ್ ಮಾಡಿರೋದನ್ನ ನೋಡಿದ್ದೀನಿ, ಬಟ್ ನನಗೂ ತುಂಬ ಇಷ್ಟ ಆಗಿತ್ತು. ಅಲ್ಲಿ ಹೋಗಿದ ತಕ್ಷಣ ನನಗೂ ಸಿಕ್ತು. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದು ಆಯಿಲ್ ರೆಡ್. ಒಂದು ಕಡೆ ದೊಡ್ಡ ಬಾರ್ಡ್ರ್ ಇದೆ, ಒಂದು ಕಡೆ ಚಿಕ್ಕ ಬಾರ್ಡ್ರ್ ಇದೆ. ಸಿಂಪಲಾಗೆ ಪಲ್ಲು ಕೊಟ್ಟಿದ್ದಾರೆ. ದೊಡ್ಡ ಬಾರ್ಡ್ರ್ ಇರೋ ಸ್ಯಾರಿಗಳು ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಲಾಸ್ಟ್ ನಾನು ತೋರಿಸ್ತೀನಿ. ಇದ್ರ ಬ್ಲೌಸ್ ಬಂದು ಅಷ್ಟೊಂದೇನು ನನಗೆ ಬ್ಲೌಸು ಅಷ್ಟಿಷ್ಟ ಆಗಲಿಲ್ಲ. ನೋಡೋಣ ಬೇರೆ ಯಾವ ಥರ ಸ್ಟಿಚ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು. ಈ ಥರ ಕೊಟ್ಟಿದ್ದಾರೆ. ಬಟ್ ಸ್ಯಾರಿ ತುಂಬಾ ಚೆನ್ನಾಗಿದೆ. 1900 ಏನೋ, 1900 ಇದಕ್ಕೆ. ಅಲ್ಲೇನೋ ಡಿಸ್ಕೌಂಟ್ ಇರೋದಿಲ್ಲ. ಬಟ್ ನೀವು ಯಾವ ರೇಂಜಲ್ಲಿ ಬೇಕಾದ್ರೂ ತೊಗೋಬೋದು. ನಾನು ಒಂದು 2000 ಒಳಗಡೆ ನೋಡೋಣ ಅಂದ್ಕೊಂಡು ಹೋಗಿದ್ದೆ. ಇನ್ನೊಂದು ಸ್ಯಾರಿ ತೊಗೊಂಬಂದಿದ್ದೀನಿ, ಅದು ಕಾಟನ್ನು. ಆ್ಯಕ್ಚುಲಿ ಬನಾರಸಿ ಸಿಲ್ಕ್ ತುಂಬ ಇಷ್ಟ ಆಗಿತ್ತು. ನೋಡೋಣ ನೆಕ್ಸ್ಟ್ ಟೈಮ್ ಹೋದಾಗ ಆ ಕಲರ್ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಒಬ್ಬರು ಕೇಳಿದ್ರು ಪರ್ಪಲ್ ಕಲರ್ದು ಎಷ್ಟು ಅಂತ. ಅದು 2900 ಏನೋ ಹೇಳಿದ್ರು. ಎಕ್ಸಾಕ್ಟಾಗಿ ಒಂದು ಗೊತ್ತಿಲ್ಲ. ಒಂದು 3000 ಒಳಗಂತೂ ಖಂಡಿತ ಇದೆ. ಕ್ರೇಪಲ್ಲೂ ಸಿಗುತ್ತೆ, ಪ್ಯೂರಲ್ಲೂ ಸಿಗುತ್ತೆ. ಇದು ಇನ್ನೊಂದು ಸ್ಯಾರಿ. ಇದು ಕೂಡ ಒಂದು ಕಡೆ ದೊಡ್ಡ ಬಾರ್ಡ್ರು, ಒಂದು ಕಡೆ ಚಿಕ್ಕ ಬಾರ್ಡ್ರು. ಬಟ್ ನಿಮಗೆ ವಿಡಿಯೋದಲ್ಲಿ ಈ ಕಲರ್ ಕಾಣಿಸ್ತಿದೆ. ಇದಿರೋದು ಗ್ರೀನ್ ಕಲರ್. ಸಿಲ್ವರ್ ವರ್ಕ್ ಇದೆ. ಆ್ಯಕ್ಚುಲಿ ವಿಡಿಯೋಲಿ ನೋಡೋಕ್ಕಿಂತ ರಿಯಲಾಗಿ ತುಂಬ ಚೆನ್ನಾಗಿದೆ ಇದು.
ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ನಾನು ಸ್ಯಾರಿ ತಂದಾಗೆಲ್ಲ ನಿಮಗೆ ತೋರಿಸ್ತಾ ಇರ್ತೀನಿ, ಅಷ್ಟು ಇಂಟ್ರೆಸ್ಟಾಗಿ ನೋಡಿರಲ್ಲ ನೀವು. ನಾನು ವೇರ್ ಮಾಡಿದಾಗ ಕೇಳ್ತೀರಾ ಎಲ್ಲಿ ತೊಗೊಂಡ್ರಿ ಸ್ಯಾರಿನ ಅಂತ. ಅಂದರೆ ನಾವು ವೇರ್ ಮಾಡೋದ್ರಲ್ಲಿ ಇದೆ ಸ್ಯಾರಿ, ಯಾವ ಥರ ವೇರ್ ಮಾಡ್ತೀವಿ ಆ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ನೇಹಿತರೆ, ನಾನು ಅಂಗಡಿಗೆ ಹೋದಾಗ ಅಂಗಡಿಯವರೇ ಹೇಳ್ತಾಯಿದ್ರು, ನೀವು ಯೂಟ್ಯೂಬ್ನಲ್ಲಿ ಪೋಸ್ಟ್ ಹಾಕಿದ್ರಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಸ್ಯಾರಿ ಅಂತ ಎಷ್ಟು ಜನ ಹೇಳಿದ್ರು ಅಂದರೆ ಈ ಸ್ಯಾರಿನ ನಾನು NSನಲ್ಲೇ ತೊಗೊಂಡಿದ್ದು. ಅವರು ಕೂಡ ಮತ್ತೆ ಫೋಟೋ ಇಸ್ಕೊಂಡು ನೋಡಿದ್ರು ಫೋನ್ನಲ್ಲಿ. ಅವರೇ ಹೇಳ್ತಾಯಿದ್ರು, ಸುಮಾರು ಜನ ಹೇಳ್ತಾಯಿದ್ರು, ಅವರವರೇ ಮಾತಾಡ್ಕೊತಾಯಿದ್ರು, ತುಂಬ ಕಾಸ್ಟ್ಲಿ ಸ್ಯಾರಿ ತೊಗೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸ್ತೀವಿ ಅಂತ. ನಿಜ ತಪ್ಪು ಅಂದ್ಕೊಂಡಿರ್ತೀವಿ ನಾವು. ನೋಡು, ಸಿಂಪಲ್ ಇರೋ ಸ್ಯಾರಿನ ತೊಗೊಂಡೋಗಿ ಎಷ್ಟು ಚೆನ್ನಾಗಿ ವೇರ್ ಮಾಡಿ ಅದನ್ನು ಗೋಲ್ಡೆಲ್ಲ ಹಾಕ್ಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ರು ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಿದ್ರೆ, ತುಂಬ ಚೆನ್ನಾಗಿ ಸ್ಯಾರಿ ಉಡ್ತೀರ ಅಂತ ಅವರು ಕೂಡ ಹೇಳಿದ್ರು. ನನಗೂ ಖುಷಿ ಆಯಿತು. ಸುಮಾರು ಜನ ನನ್ನ ಸ್ಯಾರಿ ವೇರ್ ಮಾಡೋದನ್ನು ತೋರಿಸಿ ಅಂತ ಕೇಳ್ತಾ ಇದ್ದೀರಾ. ಖಂಡಿತ ತೋರಿಸ್ತೀನಿ, ಸ್ವಲ್ಪ ಫ್ರೀ ಮಾಡಿಕೊಂಡು ತೋರಿಸ್ತೀನಿ. ಇದು ಬಂದು 1500 ಇರಬಹುದು. ಹೌದು, 1540 ರೂಪಾಯಿ. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ತೋರಿಸ್ತೀನಿ ನಿಮಗೆ. ಬೇಗ ತೋರಿಸಿ ನಾನು ಇವಾಗ ಹೊರಡಬೇಕು. ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ, ಮತ್ತು ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಈ ಡ್ರೆಸ್ ಬಗ್ಗೆ ಏನಾದರೂ ಕೇಳಬೇಕು ಅನ್ನೋದಿದ್ದರೆ, ಈ ಡ್ರೆಸ್ನ ನಾನು ಅಮೆಝಾನ್ನಲ್ಲಿ ಪರ್ಚೇಸ್ ಮಾಡಿದೆ. ಬೇಕಿದ್ದರೆ ಇದರ ಲಿಂಕ್ನ ಬೇಕಿದ್ದರೆ ಹಾಕ್ತೀನಿ, ಬೇಕಿದ್ದರೆ ಬೈ ಮಾಡಿ ನೀವು. ತುಂಬ ಚೆನ್ನಾಗಿದೆ ಡ್ರೆಸ್ ಇದನ್ನು ತೋರಿಸ್ತೀನಿ ನಿಮಗೆ. ಸಾಮಾನ್ಯವಾಗಿ ಆಫ್ಲೈನಲ್ಲಿ ಡ್ರೆಸ್ಗಳನ್ನ ಸ್ಯಾರಿಗಳನ್ನ ತೊಗೊಳ್ಳೋದು ಜಾಸ್ತಿ, ಆನ್ಲೈನ್ ಪರ್ಚೇಸು ತುಂಬ ಕಡಿಮೆ. ಬಟ್ ಯಾವಾಗಾದ್ರೂ ಅಮೆಝಾನಲ್ಲಿ ನೋಡ್ತಾ ಇರ್ತೀನಿ, ಯಾವಾಗ ಯಾವುದಾದ್ರೂ ಇಷ್ಟ ಆಯಿತು ಅಂದರೆ ಖಂಡಿತ ಬುಕ್ ಮಾಡ್ತೀನಿ. ಇದು ತುಂಬಾ ಚೆನ್ನಾಗಿದೆ, ಡೈಲಿ ವೇರ್ಗೆ ಸುಮಾರು ಜನ ತೊಗೊಂಡಿದ್ರು. ಇದ್ರ ವ್ಯೂಸ್ ಕೂಡ ತುಂಬಾ ಚೆನ್ನಾಗಿತ್ತು, ಹಾಗಾಗಿ ಇದೊಂದು ತೊಗೊಂಡೆ. ಬೇಕಿದ್ರೆ ಇದ್ರ ಲಿಂಕ್ನ ನಾನು ಶೇರ್ ಮಾಡಿರ್ತೀನಿ, ನೀವು ಬೇಕಾದರೆ ಬೈ ಮಾಡಿ ಅಮೆಝಾನಿಂದ. ಸ್ಯಾರಿ ಹೇಗಿದೆ ಏನು ಅಂತ ಹೇಳ್ಬಿಟ್ಟು ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ತುಂಬ ಓಪನ್ ಮಾಡಿ ತೋರಿಸ್ತಾ ಇಲ್ಲ, ಯಾಕೆ ಅಂತಂದರೆ ಆಲ್ರೆಡಿ ಸುಜಿತ್ನ ಕರ್ಕೊಂಬರೋ ಅಂಥ ಟೈಮ್ ಆಗಿದೆ. ನಾನು ಹೋಗಿ ಕೆಲವೊಂದು ನೆಟ್ಗಳನ್ನ ತೊಗೋಬೇಕಾಯಿತು, ಬ್ಲೌಸು ಸ್ಟಿಚ್ ಮಾಡಿಸೋದಕ್ಕೆ ಅಲ್ಲಿ ತೊಗೊಂಡು, ಮತ್ತು ಸ್ಯಾರಿ ಕುಚ್ಚು ಕಟ್ಟೋದಕ್ಕೆ ಕೊಡಬೇಕು. ಇದನ್ನೆಲ್ಲ ಇನ್ನೊಂದು ಸ್ಯಾರಿ ಇದೆ, ಅದು ಜೊತೆಗೆ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಹಾಕಬೇಕು. 3 ಕಡೆ ಹೋಗಬೇಕು, ಜೊತೆಗೆ ಹೋಗಿ ಸುಜಿತ್ನ ಕರ್ಕೊಂಡು ಕೂಡ ಬರಬೇಕು. ಹಾಗಾಗಿ ಗಡಿಬಿಡಿ ಇರೋದ್ರಿಂದ ನಾನು ಸುಮ್ಮನೆ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ ನಿಮಗೆ. ಖಂಡಿತ ವೇರ್ ಮಾಡಿದಾಗ ನೀವೆಲ್ಲರೂ ನೋಡ್ತೀರಾ. ಈ ಸ್ಯಾರಿಗಳು ಹೇಗೆ ಅನ್ನಿಸ್ತು ಅಂತ ಹೇಳಿ, ಕಲರ್ ಹೇಗಿದೆ ಅಂತ ಹೇಳಿ. ಇದ್ರ ಜೊತೆಗೆ ಈ ಬ್ಲೌಸ್ ಕೂಡ ನೋಡೋಣ ಯಾವ ಥರ ಸ್ಟಿಚ್ ಮಾಡಿಸ್ತೀನಿ ಅಂತ. ಈ ಸ್ಯಾರಿ ಆ್ಯಕ್ಚುಲಿ ಹೇಳ್ಬೇಕಂತ ಅಂದರೆ ಕೆಂಪು ಸ್ಯಾರಿಗಿಂತ ರೆಡ್ ಕಲರ್ಗಿಂತ ಇದು ತುಂಬ ಚೆನ್ನಾಗಿದೆ. ನಿಮಗೆ ವೀಡಿಯೋನಲ್ಲಿ ಏನೂ ಗೊತ್ತಾಗ್ತಾಯಿಲ್ಲ, ಯಾಕೆ ಲಾಸ್ಟ್ನಲ್ಲಿ ತೋರಿಸ್ತೀನಿ ನೋಡಿ. ಯಾಕೆಂದರೆ ಬೆಳಕು ಜಾಸ್ತಿ ಇರೋದ್ರಿಂದ ಏನು ವರ್ಕ್ ಇದೆ ಅನ್ನೋದು ನಿಮಗೆ ಗೊತ್ತಾಗ್ತಾಯಿಲ್ಲ. ಇದಕ್ಕೆ ಕುಚ್ಚು ಕೂಡ ಅವರೇ ಕಟ್ಟಿದ್ದಾರೆ. ಇದರಲ್ಲಿ ಸಿಲ್ವರ್ ವರ್ಕ್ ಇದೆ. ನಾನು ಯಾವುದಾದ್ರೂ ಕೂಡ ವೇರ್ ಮಾಡಿ ನೋಡೇ ತೊಗೊಂಬರೋದು. ಅಂಗಡಿನಲ್ಲಿ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಹಾಗಾಗಿ ಇದು ಕೂಡ ತೊಗೊಂಬಂದಿದ್ದೀನಿ. ಕಲರು ಇದಿಲ್ಲ, ಸಾಮಾನ್ಯ ನನ್ನ ಹತ್ರ ಇಲ್ಲ, ಯಾವುದೋ ಒಂದು ಸ್ಯಾರಿ ಇತ್ತು, ಹಾಗಾಗಿ. ರೇಟ್ ಕೂಡ ತೋರಿಸ್ತೀನಿ ನೋಡಿ ನಿಮಗೆ. ಇದು 1540 ರೂಪಾಯಿ, ಅದು 1900 ರೂಪಾಯಿ. ಸಿಂಪಲ್ ಸ್ಯಾರಿಗಳನ್ನೇ ತೊಗೊಂಬಂದಿದ್ದೀನಿ ಈ ಸಲ. ನಿಮಗೆ ಈ ಸ್ಯಾರಿ ಹೇಗೆ ಅನ್ನಿಸ್ತು ಏನು ಅಂತ ಹೇಳಿ. ಖಂಡಿತ ಬ್ಲೌಸ್ ಸ್ಟಿಚ್ ಆದಾಗ ಫಂಕ್ಷನ್ಗೆ ಯಾವುದಾದ್ರೂ ವೇರ್ ಮಾಡಿದ್ರೆ ನಿಮಗೆ ತೋರಿಸ್ತೀನಿ ಯಾವ ಥರ ವೇರ್ ಮಾಡಿದ್ದೀನಿ ಏನು ಅಂತ. ಈ ಥರ ಇದೆ ಈ ಸ್ಯಾರಿ. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ನಾನು ಬೈ ಮಾಡಿರೋದು NS ಸಿಲ್ಕನ್ ಸ್ಯಾರಿನಲ್ಲಿ. ಇದೆಲ್ಲ ಆಯಿತು. ಇವಾಗ ಸಂಜೆ ಒಂದು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಂತಂದರೆ ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಸ್ವಲ್ಪ ಆಗಲಿಲ್ಲ ವಿಡಿಯೋ ನಾನು ಕಂಟಿನ್ಯೂ ಮಾಡೋದಕ್ಕೆ. ಈಗ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ನಿಮಗೆ ಗೊತ್ತೇ ಇದೆ ಯಾವಾಗಲೂ ನಾನು ಗಾರ್ಡನಲ್ಲಿ ಇರ್ತೀನಿ ಅಂತ. ಸ್ವಲ್ಪ ಮಣ್ಣುಗಳನ್ನ ತುಂಬಿಸಿ ಇಡ್ತಾ ಇದ್ದೆ. ಹೇಗೋ ಮಳೆಗಾಲ ಅಲ್ವಾ, ಕೆಲವಷ್ಟು ಗಿಡಗಳನ್ನ ಇನ್ನೂ ಹಾಕಬೇಕು ಅನ್ನೋದು ನನಗೆ ಆಸೆ ಇದೆ. ಹಾಗಾಗಿ ಅಮೆಝಾನಿಂದ ಸ್ವಲ್ಪ ನಾನು ಪಾಟ್ ಥರದ್ದು ಬ್ಯಾಗ್ಗಳನ್ನ ತರಿಸಿದೆ. ಅದಕ್ಕೆ ಸ್ವಲ್ಪ ಮಣ್ಣುಗಳನ್ನ ತುಂಬಿಸಿ ಇಟ್ಕೊತಾ ಇದ್ದೀನಿ. ಯಾವಾದರೂ ಗಿಡಗಳು ಸಿಕ್ಕಿದಾಗ ನನಗೆ ಪಟ್ ಅಂತ ಹಾಕೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು 1-2 ಬ್ಯಾಗಿಗೆ ಸ್ವಲ್ಪ
ಮಣ್ಣುಗಳನ್ನ ತುಂಬಿಸಿ ಇಟ್ಕೊಂಡಿದ್ದೀನಿ. ಕೆಲವೊಂದಕ್ಕೆ ಕನಕಾಂಬರ ಸಸಿಗಳನ್ನ ಹಾಕಿದ್ದೀನಿ. ಮಳೆಗಾಲದಲ್ಲಿ ಹೂವಿನ ಗಿಡಗಳು ಅಥವಾ ಹೊಸದಾಗಿ ಗಿಡಗಳನ್ನ ನೆಡಬೇಕು ಅಂದರೆ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಸ್ನೇಹಿತರೆ, ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬ್ಲಾಗ್ ಅಥವಾ ವೀಡಿಯೋಸ್ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸ್ನೇಹಿತರೆ ಮತ್ತು ಸಪೋರ್ಟ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಸಿಗೋಣ ಮುಂದಿನ ವೀಡಿಯೋಗಳಲ್ಲಿ ಅಥವಾ ಬ್ಲಾಗ್ಗಳಲ್ಲಿ. ಅಲ್ಲಿವರೆಗೂ ನಮಸ್ಕಾರ.